ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಸಾಗರದ ನೂತನ ಪೊಲೀಸ್ ಠಾಣೆಗೆ ಜಾಗ ಪರಿಶೀಲನೆ ನಡೆಸಿದ ಶಾಸಕ ಬೇಳೂರು. ಹಾಲಪ್ಪ ಹೆಸರಿನ ನಾಮಫಲಕ ಇರುವ ಒಂದು ಸರ್ಕಾರಿ ಕಚೇರಿ ತೋರಿಸಿ, ಕಚೇರಿಗಳು ನಿರ್ಮಾಣ ಆಗಿದ್ದೇ ನನ್ನ ಮತ್ತು ಕಾಗೋಡು ಅವಧಿಯಲ್ಲಿ. ವಿಜಯೇಂದ್ರಗೆ ತಾಕತ್ತು ದಮ್ ಇದ್ದರೆ ಸರ್ಕಾರ ಬೀಳಿಸಲಿ ನೋಡೋಣ, ಬೇಳೂರು ಸವಾಲು. ಜನವರಿ 7ರಂದು ಭವಿಷ್ಯ ಭಾರತದಲ್ಲಿ ಯುವ ಪೀಳಿಗೆ ಪಾತ್ರ ಕುರಿತು ಪರಿವಾರ ಸಂಘಟನೆಗಳಿಂದ ಉಪನ್ಯಾಸ. ಸಾಗರದಿಂದ ಇಡಗುಂಜಿ ಪಾದಯಾತ್ರೆಗೆ ಹೊರಟ 120ಕ್ಕೂ ಹೆಚ್ಚು ಪಾದಯಾತ್ರಿಗಳು. ಪಾದಯಾತ್ರೆಗೆ ಶುಭಾಶಯ ಕೋರಿದ ಮೋಹನ್ ಶೇಟ್. ಪಾದಯಾತ್ರೆ ಕುರಿತು ಜಗದೀಶ್ ಇನ್ನಿತರರ ಮನದ ಮಾತು. ಈಗ ಸುದ್ದಿಯ ವಿವರ. ಹಾಲಪ್ಪ ಯೋಗ್ಯತೆಗೆ ಅಧಿಕಾರ ಇದ್ದಾಗ ಒಂದು ಕಟ್ಟಡ ಕಟ್ಟಿಲ್ಲ, ಯಾವ ಕಟ್ಟಡದಲ್ಲೂ ಅವರ ಹೆಸರು ಇಲ್ಲ. ನಾನು ಮತ್ತು ಕಾಗೋಡು ಸಾಹೇಬರು ಇದ್ದಾಗ ಎಲ್ಲ ಕಟ್ಟಡ ಕಾಮಗಾರಿಗಳು ನಡೆದಿದೆ. ಅವರ ಅವಧಿಯಲ್ಲಿ ನಿರ್ಮಿಸಿರುವ ಕಟ್ಟಡಗಳ ದಾಖಲೆ ತೋರಿಸಲಿ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ಸವಾಲು ಹಾಕಿದ್ದಾರೆ. ಸಾಗರದ ಹಳೆ ಬಸ್ ನಿಲ್ದಾಣದ ಸಮೀಪ ಶನಿವಾರ ನಗರ ಪೊಲೀಸ್ ಠಾಣೆಗಾಗಿ ಜಾಗ ಪರಿಶೀಲನೆ ನಡೆಸಿ ಪತ್ರಕರ್ತರ ಜೊತೆ ಮಾತನಾಡಿರುವ ಅವರು, ಅವ್ರದ್ದು ಯೋಗ್ಯತೆಗೆ ನೋಡಿದಾರಲ್ಲ, ಇದನ್ನೇ ಹೇಳಿದ್ರು. ಕಾಗೋಡು ತಿಮ್ಮಪ್ಪನವರು ಸಾಹೇಬರು ಇದ್ದಾಗ 10 ಕೋಟಿ ಅವಾಗ ಕೊಟ್ಟರು, ನಾನು 5 ಕೋಟಿ ಕೊಟ್ಟು ಮಾಡ್ತೀನಿ ಅಂತ ಹೇಳ್ಕೊಂಡು ಬೊಗಳೆ ಬಿಟ್ಟಿದ್ರು. ಎಲ್ಲಿ ಮಾಡಿದ್ದಾರೆ? ಅವ್ರ ಹೆಸರು ಬೋರ್ಡೇ ಇಲ್ಲಲ್ಲ ಅಲ್ಲಿ. ಈಗ ನಾನು 4 ಕೋಟಿ, ಎಷ್ಟು ರಮೇಶ್? 4 ಕೋಟಿ ಚಿಲ್ಲರೆ ಈಗ ನಾನು ಕೊಟ್ಟಿದ್ದೀನಿ, ಸ್ಯಾಂಕ್ಷನ್ ಆಗಿದೆ. ಈಗ ಅದಕ್ಕೆಲ್ಲ ಪದ್ಯ 4 ಕೋಟಿ ಮತ್ತೆ ನಾನು ಬಿಡುಗಡೆ ಮಾಡಿದ್ದೆ. ಅವ್ರೆಲ್ಲಿ ಮಾಡಿದ್ದಾರೆ? ಯಾವುದೂ ಮಾಡಲಿಲ್ಲ. ಸಾಗರದ ಯಾವುದೇ ಒಂದು ಕಟ್ಟಡವನ್ನು ಕಟ್ಟಿದ ದಾಖಲೆ ತೋರಿಸ್ಕೊಡಿ. ಹಾಲಪ್ಪನವ್ರು ಕಟ್ಟಿದಂತ ಒಂದು ಬಿಲ್ಡಿಂಗು ಎಲ್ಲಾರು ಇದೆಯನ್ನ ತೋರಿಸಿ. ಇದೆಯಾ? ಎಲ್ಲೂ ಇಲ್ಲ. ಈಗ ನಾವು ನೋಡಿ ಎಲ್ಲ ಬಿಲ್ಡಿಂಗ್ಗಳನ್ನು ಮತ್ತೆ ಹೊಸದಾಗಿ ಎಲ್ಲ ಮಾಡ್ತಾ ಇದ್ದೀವಿ. ಈಗ ಹಿಂದೆ AC ಆಫೀಸ್ ನಾನೇ ಮಾಡಿಸಿದ್ದೆ ಅವಾಗ. ಈಗ ಇದಕ್ಕೂ ನಾವು ಕಂಟಿನ್ಯೂ ಮಾಡಿಸಿದ್ದೀನಿ. ಕಾಗೋಡು ತಿಮ್ಮಪ್ಪನವ್ರು ಬಿಟ್ರೆ, ನಮ್ದು ಸಾಹೇಬರು ಬಿಟ್ರೆ ನಾವೇ ಮಾಡ್ತಾ ಇರೋದು. ಈಗ ಇಲ್ಲಿ ಇದ್ರ ಬಿಲ್ಡಿಂಗ್ ಬರುತ್ತೆ. ಈಗ ಯಾವುದು ಸಬ್ ರಿಜಿಸ್ಟರ್ ಬಿಲ್ಡಿಂಗ್ 4 ಕೋಟಿ ರೂಪಾಯಿ ಬರುತ್ತೆ. ಈಗ ಪೊಲೀಸ್ ಸ್ಟೇಷನ್ ಹೊಸದಾಗಿ ಈಗ ಕೊಡ್ಲಿಕ್ಕೆ ಅವಕಾಶ ಇದೆ, ಕೊಡ್ತಾ ಇದ್ದಾರೆ. ಅದನ್ನು ರೆಡಿ ಮಾಡಿ ಕೊಡ್ತಾ ಇದೀವಿ. ಹಾಸ್ಪಿಟಲ್ ಎಲ್ಲ ನಾವು ಮಾಡಿದ್ದೀವಿ. 4 ಕೋಟಿ 7ನೇ ತಾರೀಕು 7/11 ಬಿಡುಗಡೆ ನಾವು ಅಡ್ಮಿನಿಸ್ಟ್ರೇಟಿವ್ ಮಾಡಿದ್ವಿ. ಬಿಡುಗಡೆ ಆಗಿದೆ. ಮೀನ್ ಮಾರ್ಕೆಟ್ ಒಂದು ಇಟ್ಟಿದ್ದೆ, ಅದನ್ನು ಸಹ ಪುಣ್ಯಾತ್ಮ ಮಾಡ್ಲಿಲ್ಲ. ಅದನ್ನು ಹಂಗೆ ಇಟ್ಟು ಹೋದ. ಈಗ ಅದಕ್ಕೆ 1 ಕೋಟಿ 30 ಲಕ್ಷ ರೂಪಾಯಿ ನಾನು ಸ್ಯಾಂಕ್ಷನ್ ಮಾಡಿದೆ. ಎಲ್ಲಾ ರಸ್ತೆಗಳಿಗೂ ಕೊಡ್ತಾ ಇದೀವಿ, ದೇವಸ್ಥಾನಗಳಿಗೂ ಕೊಡ್ತಾ ಇದೀವಿ. ವಿಶೇಷ ಹಣ 25 ಕೋಟಿ ರೂಪಾಯಿ ಅದನ್ನು ಬಂದಿದೆ. ಆಮೇಲೆ ಅಲ್ಪಸಂಖ್ಯಾತರ ಯೋಜನೆ ಅದಕ್ಕೂ ದುಡ್ಡು ಬರ್ತಾ ಇದೆ. ಪ್ರತಿ ಒಂದು ವಿಂಗ್ ಅಲ್ಲೂ ದುಡ್ಡು ಬರ್ತಾ ಇದೆ. ಯಾವ್ದು ಕೊರತೆ ಏನಿಲ್ಲಪ್ಪ ನಮ್ಗೆ. ಅವ್ರು ಹೇಳ್ಬೇಕು ಪಾಪ, ಅವ್ರು ವಿರೋಧ ಪಕ್ಷಕ್ಕೆ ಇನ್ನೇನು ಕೆಲಸ. ಹಂಗಾಗಿ ಅವ್ರ ಕೆಲಸ ಇಲ್ಲದೆ ಒಬ್ಬ ರಾಜ್ಯ ಉಪಾಧ್ಯಕ್ಷ ಆಗಿ ಇದರಲ್ಲಿ ತ್ಯಾಗರ್ತೆಯಲ್ಲಿ ಆನಂದಪುರದಲ್ಲಿ ಹೋಗಿ ಪ್ರೆಸ್ ಮೀಟ್ ಮಾಡ್ತಾನೆ ಪಾಪ. ಆ ಮಟ್ಟಕ್ಕೆ ಬಂದ್ಬಿಟ್ಟಾರ ಅವ್ರು. ಇನ್ನು ಸ್ವಲ್ಪ ಗ್ರಾಮ ಪಂಚಾಯತಿ ಮಟ್ಟ ಪ್ರೆಸ್ ಮೀಟ್ ಮಾಡ್ಬೋದು ಆ ಮನುಷ್ಯ ಅಷ್ಟೇ. ಈ ರಾಜ್ಯದಲ್ಲಿ ಬಸ್ ದರ ಹೆಚ್ಚಿಗೆ ಮಾಡ್ತಾರೆ, ಇದು ಹೆಚ್ಚಿಗೆ ಆಗ್ತಾ ಇದೆ ಅಂತ ವಿರೋಧ ಪಕ್ಷದವರು ಸಾರ್ವಜನಿಕರ ಕ್ಷಮೆ ಕೇಳುವಂತ ಕೆಲಸ ಮಾಡ್ತಾರೆ. ಈ ಬಸ್ ದರ ಜಾಸ್ತಿ ಆಗಿರೋದ್ರ ಬಗ್ಗೆ ನೋಡಿ, ಸಾರ್ವಜನಿಕರ ಕ್ಷಮೆ ಕೇಳುವಂತದ್ದು ಅವ್ರಿಗೆ ಏನು, ಅವ್ರ ಯೋಗ್ಯತೆ ಬೆಂಕಿ ಹಾಕ್ಬೇಕು. ಈಗಲೇ ಹೇಳ್ತಾ ಇದ್ದೀನಿ, ಅವ್ರಿಗೆ ಯೋಗ್ಯತೆ ಇಲ್ಲ. ಅವರು ಕೊರೋನಾ ನಪ ಹೇಳ್ಬಿಟ್ಟು ಹಿಂದಿನ ಸಾರಿ ಸಂಪೂರ್ಣ ನಾಶ ಮಾಡಿ ಹೋಗಿದ್ದಾರೆ. ಯಾವುದೇ ಹೊಸ ಬಸ್ ಅನ್ನ ಒಂದು ಖರೀದಿ ಮಾಡೋಕೆ ಅವ್ರಿಗೆ ಆಗ್ಲಿಲ್ಲ. ಇವತ್ತು ಅವರು ಇಡೀ ನಮ್ಮ KSRT ಹಾಳಾಗಕ್ಕೆ ಕಾರಣ ಅವತ್ತು ಬಿಜೆಪಿಯ ಸರ್ಕಾರನೇ. ಇವತ್ತು ಕಾರಣ ಬರೀ ನಮ್ಮ ಕೊರೋನಾ ಅಂತ ಹೇಳ್ಕೊಂಡು ನಾಟಕ ಆಡ್ಕೊಂಡು ಬಂದಿದ್ದಾರೆ. ಇವತ್ತು ನಮ್ಮ ಸರ್ಕಾರ ಬಂದ್ಮೇಲೆ ಹೊಸ ಬಸ್ಗಳು ಬಿಟ್ಟಿದ್ದೀವಿ. ಆ ಬಸ್ಗಳ ತರಬೇಕಲ್ಲ. ಈಗ ಸ್ವಲ್ಪ ಅದ್ರ ರೈಸ್ ಮಾಡಿದವ್ರೆ ಆಗೋದು ಕಷ್ಟ ಆಗುತ್ತೆ. ಗ್ಯಾರಂಟಿ ಒಂದ್ ಕಡೆ ಇರ್ಬೋದು, ಅದು ಬೇರೆ. ಆದ್ರೆ ಬಸ್ಸಿನ ವ್ಯವಸ್ಥೆಗೆ ಮತ್ತು ಅಲ್ಲಿಗೆ ವ್ಯವಸ್ಥೆ ಆಗ್ಬೇಕಾದ್ರೆ ಹೊಸ ಬಸ್ ಎಷ್ಟು ಖರೀದಿ ಮಾಡಿದೀವಿ ನಾವೀಗ? 3,000 ಚಿಲ್ಲರೆ ಕೋಟಿ, 3,000 ಚಿಲ್ಲರೆ ಇವತ್ತು ಬಸ್, ಹೊಸ ಬಸ್ ಯಾರು ತಂದಿದ್ದಾರೆ? ಅವ್ರು ತಂದಿದ್ದ 5 ವರ್ಷದಲ್ಲಿ ತಂದಿದಾರಾ? ತರ್ಲಿಲ್ಲ. ಈಗ ನಾವು ತರ್ತಾ ಇದೀವಲ್ಲ, ಅದಕ್ಕೆಲ್ಲ ಬೇಕಲ್ಲ, ಹಣಕಾಸಿನ ಕೊರತೆ ಆಗಬಾರ್ದು ಅನ್ನೋದ್ರಲ್ಲಿ ಮಾಡಿರ್ತಾರೆ, ಸಾಲ ಮಾಡಿ ಹೋಗಿದ್ದಾರೆ. ಅದಕ್ಕೆ ನಾವು ತುಂಬಬೇಕಲ್ಲ. ಅದಕ್ಕೆ ಒಂದ್ ಸ್ವಲ್ಪ ಜಾಸ್ತಿ ಮಾಡುವಂತ ಆಗಿದೆ. ಸಾರ್ವಜನಿಕರು ಕ್ಷಮೆ ಇರ್ತದೆ, ನಮ್ದು ಇರ್ತದೆ. ಹೇಳ್ತಾ ಒಬ್ಬೊಬ್ರಿಗೆ ಕೇಳಿ. ಈಗ ಸಾರ್ವಜನಿಕವಾಗಿ ಅಂದ್ರೆ ಈಗ ಕೋರ್ಟಲ್ ಇದೆ, ಕೋರ್ಟಲ್ಲಿ ಆದೇಶ ಏನ್ ಬರುತ್ತೆ, ಅದು ಕೆಟಗರಿ ಏನ್ ಬರುತ್ತೆ, ಆಮೇಲೆ ನಾವು ಮಾಡ್ತೀವಿ. ಆಮೇಲೆ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ನ ಈಗ DCM ಹೇಳಿದಾರೆ ಮೊನ್ನೆ, ನಾವು ಅದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಹುಶಃ March April ಮಾಡ್ತಾರೆ. ಈ ಬಿಜೆಪಿಯ ರಾಜ್ಯಾಧ್ಯಕ್ಷರು ಪದೇ ಪದೇ ನಿಮ್ ಸರ್ಕಾರ ಉರುಳುತ್ತೆ, ಬದಲಾಗುತ್ತೆ, ಈ ರೀತಿಯ ಮಾತುಗಳನ್ನ ಆಡ್ತಿರಲ್ಲ, ಏನಿದೆ? ಅದೇ ಹೇಳಿದ್ನಲ್ಲ, ವಯಸ್ಸಿಗೆ ತಕ್ಕದ್ದು ಮಾತಾಡಲ್ಲ ಮನುಷ್ಯ. ಅದೇ ಅಪ್ಪನ ದುಡ್ಡಿತ್ತು, ಏನೋ ಅಧಿಕಾರದಲ್ಲಿ ಇವತ್ತು ರಾಜ್ಯ ಅಧ್ಯಕ್ಷರಾಗಿ ಬಂದಿದ್ದಾರೆ. ಅವ್ರಿಗೆ ಹಿಂದೆ 16 ಜನ ತಗೊಂಡೋಗಿ ಸರ್ಕಾರ ಉಳಿಸಿದ್ದು ಇದೆಯಲ್ಲ, ಆ ಹಡಬಿ ದುಡ್ಡು ಮತ್ತೆ ಚಲಾವಣೆ ಮಾಡೋಣ ಅಂತ ನೋಡ್ತಾರೆ. ಇವತ್ತೇ ಹೇಳ್ತಾ ಇದ್ದೀನಿ, ವಿಜಯೇಂದ್ರ ತಾಕತ್ತು ಅಥವಾ ದಮ್ ಇದ್ರೆ
ತಾಕತ್ತು ಅಥವಾ ದಮ್ ಇದ್ರೆ ಅದು ನಮ್ಮ ಸರ್ಕಾರ ಉಳ್ಸಕ್ಕಾಗತ್ತನ್ನು ಕೇಳಿ. ಸುಮ್ಮನೆ ಬಾಯಿ ಬಡ್ಕೊಳ್ಳೋದಲ್ಲ. ಹಿಂದೆ ನಿನ್ನ ಹತ್ರ ತಾಕತ್ತು ದುಡ್ಡು ಇತ್ತಂತ ಮಾಡಿರ್ಬೋದು, ಈಗ ಅದೇ ಚಾಲೆಂಜ್ ನಾವು ಮಾಡ್ತೀವಿ, ಬರಕ್ ಹೇಳಿ ಅವರಿಗೆ. ಅವೆಲ್ಲ ಸುಳ್ಳು, ಯಾವುದು ನಡೆಯಲ್ಲ. ಯಾವ ಸರ್ಕಾರನು ಬೀಳಲ್ಲ, ಯಾವ ಸರ್ಕಾರನು ಏನೂ ಆಗಕ್ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು 138 + 2 145 ಹಿಸ್ಟ್ರಿಯಲ್ಲಿ ಇಷ್ಟೊಂದು ಯಾರು ತಗೊಂಡಿರಲ್ಲ, ಅಷ್ಟು ತಗೊಂಡಿದ್ದೀವಿ ನಾವು. ಆ ಪ್ರಶ್ನೆನೇ ಇಲ್ಲ. ಅವೆಲ್ಲ ಸುಳ್ಳು. ಅವ್ರಿಗೆ ಏನಂದ್ರೆ ಬೇಕಲ್ಲ ಮಾತು ಹೇಳಕ್ಕೆ, ಸುಮ್ಮನೆ ಸರ್ಕಾರ ಬೀಳುತ್ತೆ ಅಂತ ಒಂದು ಭಾಷೆ ಹೇಳ್ತಾ ಇರ್ತಾರೆ. ಸರ್, ಈಗ ಮುಖ್ಯವಾಗಿ ಏನಂತಂದ್ರೆ 94C ಹಕ್ಕುಪತ್ರ, ಪದರಕಂ ಹಕ್ಕುಪತ್ರ, ಆಶ್ರಯ ಹಕ್ಕುಪತ್ರ, ಇವು 3 ಬೇಡಿಕೆ ಜಾಸ್ತಿ ಇದೆ ನಮ್ಮ ತಾಲೂಕು. ಇದು ಯಾವಾಗ ಕೊಡ್ತೀರಿ? ಅಥವಾ ಇಲ್ಲ, ನಾನು ಮೊನ್ನೆ ಒಂದು ಮೀಟಿಂಗ್ ಮಾಡಿ ಎಲ್ಲ 94C ಎಲ್ಲ VA-ಗಳಿಗೆ ಹೇಳಿದ್ದೀನಿ. ಅವ್ರಿಗೆಲ್ಲ ವಾರ್ನಿಂಗ್ ಕೊಟ್ಟಿದ್ದೀನಿ. ಇಷ್ಟು ದಿನ ಟೈಮ್ ಬಾಂಡ್ ಕೇಳಿದ್ದಾರೆ, ಅಷ್ಟು ಟೈಮ್ ಬಾಂಡ್ ಒಳಗೆ ಅವ್ರು ಕೊಡ್ಬೇಕಂತ ವಾರ್ನಿಂಗ್ ಮಾಡಿದ್ದೇನೆ. ಅವೆಲ್ಲವನ್ನ ತಗೊಂಡು ನಾವು ಇಲ್ಲಿ ನಮ್ಮ ನಗರಸಭೆ ಎದುರುಗಡೆ ಇದರಲ್ಲಿ ಒಂದು ದೊಡ್ಡ ಫಂಕ್ಷನ್ ಮಾಡಿ ಕೊಡ್ತೀವಿ. ಆಮೇಲೆ ಹಕ್ಕುಪತ್ರದ್ದು ಅಷ್ಟೊಂದು ಆಗಲ್ಲ, ಯಾಕಂದ್ರೆ ಹಕ್ಕುಪತ್ರ ಸ್ವಲ್ಪ ಅಡೆತಡೆಗಳು ಬಹಳ ಇದಾವು. ಅದ್ರಲ್ಲಿ ಎಷ್ಟು ಆಗುತ್ತೆ ಅಷ್ಟು ಕೊಡ್ತೀವಿ, ಅಷ್ಟು ಕೊಡಕ್ ಆಗೋದಲ್ಲ. ಬಂದಂತ ಇದ್ರಲ್ಲೇ ಆಗೋವಲ್ಲ, ನಾವು ಪರಿಶೀಲನೆ ಮಾಡಿ ಕೊಡ್ತೀವಿ. ಅರ್ಜಿ ಕರೆದಿಯಾರಂತೆ 4000 ಅರ್ಜಿ ಬಂದಿದ್ವಂತೆ ಬಿಜೆಪಿ ಕಾಲದಲ್ಲಿ, ಹಾಲಪ್ಪನವ್ರು ಇದ್ದಾಗ. ಬಹುಶಃ ಅದು ಯಾವ ಕರೆದ್ರು, ಎಲ್ಲಿತ್ತು ಜಾಗ ನಾಗಪ್ಪ, ಎಲೆಕ್ಷನ್ ಟೈಮಲ್ಲಿ ಸುಮ್ಮನೆ ಕರೆದು ಪಾಪ ಅವರೆಲ್ಲ ದುಡ್ಡು ಖರ್ಚು ಮಾಡಿ ಸುಮಾರು 15,000 ರೂಪಾಯಿ ಖರ್ಚು ಮಾಡಿ ಎಲ್ಲ ಹಾಕಿ ಅರ್ಜಿ ಹಾಕೊಂಡಿದ್ದಾರೆ. ಪಾಪ 4000 ಜನ ಅರ್ಜಿ ಬಂದಿದೆ. ಬಟ್ ಆಶ್ರಯ ಅಷ್ಟೊಂದು ಅರ್ಜಿ ಕೊಡ್ಲಿಕ್ಕೆ ಆಗಲ್ಲ. ನಾವೊಂದು ಪ್ಲಾನ್ ಮಾಡ್ತಾ ಇದ್ದೀವಿ. ಬಳಸ್ಕೊಡತ್ತ ಒಂದು 20 ಎಕರೆ ಜಾಗ ಇದೆ. ಆ ಜಾಗನ ಏನಾದ್ರು ಮಾಡಿ ಒಂದು ಲೇಔಟ್ ಮಾಡ್ಬಿಟ್ಟು ಅವ್ರಿಗೆ ಆಶ್ರಯ ಇದು ಮಾಡ್ಬಿಟ್ಟು ಲೇಔಟ್ ಮಾಡ್ಬಿಟ್ಟು ಅವ್ರಿಗೆಲ್ಲ ಹಂಚಬೇಕಂತ. ಈಗ ಎಲ್ಲೆಲ್ಲಿ 5 ಎಕರೆ 3 ಎಕರೆ ಎಲ್ಲೆಲ್ಲಿದೆ ಅದೆಲ್ಲವನ್ನ ತಗೊಂಡು ಆಶ್ರಯ ಸೈಟ್ ಕೊಡ್ಬೇಕನ್ನೋ ತೀರ್ಮಾನ ಮಾಡಿದ್ವಿ. ಇದು ಹೆಚ್ಚಿಗೆ ಆಗ್ತಾ ಇದೆ ಅಂತ ವಿರೋಧ ಪಕ್ಷದವರು ಸಾರ್ವಜನಿಕರ ಕ್ಷಮೆ ಕೇಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ ಬಸ್ ದರ ಜಾಸ್ತಿ ಆಗಿರೋದ್ರ ಬಗ್ಗೆ ನೋಡಿ, ಸಾರ್ವಜನಿಕರ ಕ್ಷಮೆ ಕೇಳುವಂತದ್ದು ಅವ್ರಿಗೆ ಏನು, ಅವ್ರ ಯೋಗ್ಯತೆ ಬೆಂಕಿ ಹಾಕ್ಬೇಕು. ಈಗಲೇ ಹೇಳ್ತಾ ಇದ್ದೀನಿ, ಅವ್ರ ಯೋಗ್ಯತೆ ಇಲ್ಲ. ಅವರು ಕೊರೋನಾ ನಪ ಹೇಳ್ಬಿಟ್ಟು ಹಿಂದಿನ ಸಾರಿ ಸಂಪೂರ್ಣ ನಾಶ ಮಾಡಿ ಹೋಗಿದ್ದಾರೆ. ಯಾವುದೇ ಹೊಸ ಬಸ್ ಅನ್ನ ಒಂದು ಖರೀದಿ ಮಾಡೋಕೆ ಅವ್ರಿಗೆ ಆಗ್ಲಿಲ್ಲ. ಇವತ್ತು ಅವರು ಇಡೀ ನಮ್ಮ KSRT ಹಾಳಾಗಕ್ಕೆ ಕಾರಣ ಅವತ್ತು ಬಿಜೆಪಿಯ ಸರ್ಕಾರನೇ ಬಂತು. ಕಾರಣ ಬರೀ ನಮ್ಮ ಕೊರೋನಾ ಅಂತ ಹೇಳ್ಕೊಂಡು ನಾಟಕ ಆಡ್ಕೊಂಡು ಬಂದಿದ್ದಾರೆ. ಇವತ್ತು ನಮ್ಮ ಸರ್ಕಾರ ಬಂದ್ಮೇಲೆ ಹೊಸ ಬಸ್ಗಳು ಬಿಟ್ಟಿದ್ದೀವಿ. ಆ ಬಸ್ಗೆಲ್ಲ ತರಬೇಕಲ್ಲ. ಈಗ ಸ್ವಲ್ಪ ಅದ್ರ ರೈಸ್ ಮಾಡಿದವ್ರಿಗೆ ಆಗೋದು ಕಷ್ಟ ಆಗುತ್ತೆ. ಗ್ಯಾರಂಟಿ ಒಂದ್ ಕಡೆ ಇರ್ಬೋದು, ಅದು ಬೇರೆ. ಆದ್ರೆ ಬಸ್ಸಿನ ವ್ಯವಸ್ಥೆಗೆ ಮತ್ತು ಅಲ್ಲಿಗೆ ವ್ಯವಸ್ಥೆ ಆಗ್ಬೇಕಾದ್ರೆ ಹೊಸ ಬಸ್ ಎಷ್ಟು ಖರೀದಿ ಮಾಡಿದೀವಿ ನಾವೀಗ? 3,000 ಚಿಲ್ಲರೆ ಕೋಟಿ, 3,000 ಚಿಲ್ಲರೆ ಇವತ್ತು ಬಸ್, ಹೊಸ ಬಸ್ ಯಾರು ತಂದಿದ್ದಾರೆ? ಅವ್ರು ತಂದಿದ್ದಾರೆ 5 ವರ್ಷದಲ್ಲಿ ತಂದಿದಾರಾ? ತರ್ಲಿಲ್ಲ. ಈಗ ನಾವು ತರ್ತಾ ಇದೀವಲ್ಲ, ಅದಕ್ಕೆಲ್ಲ ಬೇಕಲ್ಲ, ಹಣಕಾಸಿನ ಕೊರತೆ ಆಗಬಾರ್ದು ಅನ್ನೋದ್ರಲ್ಲಿ ಮಾಡಿರ್ತಾರೆ, ಸಾಲ ಮಾಡಿ ಹೋಗಿದ್ದಾರೆ. ಅದಕ್ಕೆ ನಾವು ತುಂಬಬೇಕಲ್ಲ. ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಮಾಡೋಂತ ಆಗಿದೆ. ಸಾರ್ವಜನಿಕ ಕ್ಷಮೆ ಇರ್ತದೆ, ನಮ್ದು ಇರ್ತದೆ. ಏನ್ ಇವರು ಕೂಡ ಚುನಾವಣೆಗಳಾಗಿಲ್ಲ, ನಗರಸಭೆ ಅಧ್ಯಕ್ಷರಾಗಿಲ್ಲ, ಎಲ್ಲಾ ಹೊರೆ ನಿಮ್ಮ ಮೇಲೆ ಬೀಳ್ತಾ ಇದೆ. ಹಾಗಾಗಿ ಆ ಚುನಾವಣೆಗಳು ಆಗೋ ಬಗ್ಗೆ ಸರ್ಕಾರದ ಗಮನಕ್ಕೆ ತರುವಂತದ್ದು ಇಲ್ಲ. ನಗರಸಭೆ ಈಗ ಅಧ್ಯಕ್ಷರದು ಇದಕ್ಕೆ ಹೋಗಿದೆ, ಕೋರ್ಟಲ್ಲಿದೆ. ಕೋರ್ಟಲ್ಲಿ ಆದೇಶ ಏನ್ ಬರುತ್ತೆ, ಅದು ಕೆಟಗರಿ ಏನ್ ಬರುತ್ತೆ, ಆಮೇಲೆ ನಾವು ಮಾಡ್ತೀವಿ. ಆಮೇಲೆ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ನ ಈಗ DCM ಹೇಳಿದಾರೆ ಮೊನ್ನೆ, ನಾವು ಅದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಹುಶಃ March, April ಮಾಡ್ತಾರೆ. ಈ ಬಿಜೆಪಿಯ ರಾಜ್ಯಾಧ್ಯಕ್ಷರು ಪದೇ ನಿಮ್ ಸರ್ಕಾರ ಉರುಳುತ್ತೆ, ಬದಲಾಗುತ್ತೆ, ಈ ರೀತಿಯ ಮಾತುಗಳನ್ನ ಆಡ್ತಿರಲ್ಲ, ಏನಿದೆ? ಅದೇ ಹೇಳಿದ್ನಲ್ಲ, ವಯಸ್ಸಿಗೆ ತಕ್ಕದ್ದು ಮಾತಾಡಲ್ಲ ಮನುಷ್ಯ. ಅದೇ ಅಪ್ಪನ ದುಡ್ಡಿತ್ತು, ಏನೋ ಅಧಿಕಾರದಲ್ಲಿ ಇವತ್ತು ರಾಜ್ಯ ಅಧ್ಯಕ್ಷರಾಗಿ ಬಂದಿದ್ದಾರೆ. ಅವ್ರಿಗೆ ಹಿಂದೆ 16 ಜನ ತಗೊಂಡೋಗಿ ಸರ್ಕಾರ ಉಳಿಸಿದ್ದು ಇದೆಯಲ್ಲ, ಆ ಹಡಬಿ ದುಡ್ಡು ಮತ್ತೆ ಚಲಾವಣೆ ಮಾಡೋಣ ಅಂತ ನೋಡ್ತಾರೆ. ಇವತ್ತೇ ಹೇಳ್ತಾ ಇದ್ದೀನಿ, ವಿಜಯೇಂದ್ರ ತಾಕತ್ತು ಅಥವಾ ದಮ್ ಇದ್ರೆ ಅದು ನಮ್ಮ ಸರ್ಕಾರ ಉಳ್ಸಕ್ಕಾಗತ್ತನ್ನು ಕೇಳಿ. ಸುಮ್ಮನೆ ಬಾಯಿ ಬಡ್ಕೊಳ್ಳೋದಲ್ಲ. ಹಿಂದೆ ನಿನ್ನ ಹತ್ರ ತಾಕತ್ತು ದುಡ್ಡು ಇತ್ತಂತ ಮಾಡಿರ್ಬೋದು, ಈಗ ಅದೇ ಚಾಲೆಂಜ್ ನಾವು ಮಾಡ್ತೀವಿ, ಬರಕ್ ಹೇಳಿ ಅವರಿಗೆ. ಅವೆಲ್ಲ ಸುಳ್ಳು, ಯಾವುದು ನಡೆಯಲ್ಲ. ಯಾವ ಸರ್ಕಾರನು ಬೀಳಲ್ಲ, ಯಾವ ಸರ್ಕಾರನು ಏನೂ ಆಗಕ್ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು 138 + 2 145 ಹಿಸ್ಟ್ರಿಯಲ್ಲಿ ಇಷ್ಟೊಂದು ಯಾರು ತಗೊಂಡಿರಲ್ಲ, ಅಷ್ಟು ತಗೊಂಡಿದ್ದೀವಿ ನಾವು. ಆ ಪ್ರಶ್ನೆನೇ ಇಲ್ಲ. ಅವೆಲ್ಲ ಸುಳ್ಳು. ಅವ್ರಿಗೆ ಏನಂದ್ರೆ ಬೇಕಲ್ಲ ಮಾತು ಹೇಳಕ್ಕೆ, ಸುಮ್ಮನೆ ಸರ್ಕಾರ ಬೀಳುತ್ತೆ ಅಂತ ಒಂದು ಭಾಷೆ ಹೇಳ್ತಾ ಇರ್ತಾರೆ. ಸರ್, ಈಗ ಮುಖ್ಯವಾಗಿ ಏನಂತಂದ್ರೆ 94C ಹಕ್ಕುಪತ್ರ, ಪದರಕಂ ಹಕ್ಕುಪತ್ರ, ಆಶ್ರಯ ಹಕ್ಕುಪತ್ರ, ಇವು 3 ಬೇಡಿಕೆ ಜಾಸ್ತಿ ಇದೆ ನಮ್ಮ ತಾಲೂಕು. ಇದು ಯಾವಾಗ ಕೊಡ್ತೀರಿ? ಅಥವಾ ಇಲ್ಲ, ನಾನು ಮೊನ್ನೆ ಒಂದು ಮೀಟಿಂಗ್ ಮಾಡಿ ಎಲ್ಲ 94C ಎಲ್ಲ VA-ಗಳಿಗೆ ಹೇಳಿದ್ದೀನಿ. ಅವ್ರಿಗೆಲ್ಲ ವಾರ್ನಿಂಗ್ ಕೊಟ್ಟಿದ್ದೀನಿ. ಇಷ್ಟು ದಿನ ಟೈಮ್ ಬಾಂಡ್ ಕೇಳಿದ್ದಾರೆ, ಅಷ್ಟು ಟೈಮ್ ಬಾಂಡ್ ಒಳಗೆ ಅವ್ರು ಕೊಡ್ಬೇಕಂತ ವಾರ್ನಿಂಗ್ ಮಾಡಿದ್ದೇನೆ. ಅವೆಲ್ಲವನ್ನ ತಗೊಂಡು ನಾವು ಇಲ್ಲಿ ನಮ್ಮ ನಗರಸಭೆ ಎದುರುಗಡೆ ಇದರಲ್ಲಿ ಒಂದು ದೊಡ್ಡ ಫಂಕ್ಷನ್ ಮಾಡಿ ಕೊಡ್ತೀವಿ. ಆಮೇಲೆ ಹಕ್ಕುಪತ್ರದ್ದು ಅಷ್ಟೊಂದು ಆಗಲ್ಲ, ಯಾಕಂದ್ರೆ ಹಕ್ಕುಪತ್ರ ಸ್ವಲ್ಪ ಅಡೆತಡೆಗಳು ಬಹಳ ಇದಾವು. ಅದ್ರಲ್ಲಿ ಎಷ್ಟು ಆಗುತ್ತೆ ಅಷ್ಟು ಕೊಡ್ತೀವಿ, ಅಷ್ಟು ಕೊಡಕ್ ಆಗೋದಲ್ಲ. ಬಂದಂತ ಇದ್ರಲ್ಲೇ ಆಗೋವಲ್ಲ, ನಾವು ಪರಿಶೀಲನೆ ಮಾಡಿ ಕೊಡ್ತೀವಿ.
ಈ ಸಂದರ್ಭದಲ್ಲಿ ಗಣಪತಿ ಮಂಡ್ಯಗಳಲ್ಲಿ ಮಧುಮಾಲತಿ, ಲಲಿತಮ್ಮ, ಸೋಮಶೇಖರ್ ಲ್ಯಾವಿಗೆರೆ, ಕಲಸೆ ಚಂದ್ರಪ್ಪ, ಹೊಳೆಯಪ್ಪ, ನಾಗಪ್ಪ ಹೆಚ್ಕೆ, ಟಿಪಿ ರಮೇಶ್ ಇನ್ನಿತರರು ಹಾಜರಿದ್ದರು. ಭವಿಷ್ಯ ಭಾರತಕ್ಕೆ ಯುವ ಪೀಳಿಗೆ ಪಾತ್ರ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಜನವರಿ 7ರಂದು ಬೆಳಗ್ಗೆ 10ಕ್ಕೆ ಒಕ್ಕಲಿಗರ ಸಭಾಭವನದಲ್ಲಿ ಏರ್ಪಡಿಸಲಾಗಿದೆ ಎಂದು ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷೆ ಪ್ರತಿಮಾ ಜೋಗಿ ತಿಳಿಸಿದರು. ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಲ್ರಿಗೂ ನಮಸ್ಕಾರ. ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಮಾತೃಶಕ್ತಿ ದುರ್ಗಾವಾಹಿನಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಂದು ಹೊಸ ರೀತಿಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ವಿಶ್ವ ಹಿಂದೂ ಪರಿಷತ್ತು ಸಾಗರದಲ್ಲಿ ತುಂಬಾ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಬಂದಿದೆ, ನಮ್ಗೆಲ್ರಿಗೂ ಗೊತ್ತಿದೆ. ಮಾತೃಶಕ್ತಿ ರಚನೆಯಾಗಿ ಇದು 6ನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೀವಿ. ಮೊದಲನೇ ಬಾರಿ ದೀಪಲಕ್ಷ್ಮಿ ಪೂಜೆ ಮಾಡಿದ್ವಿ, ಹಾಗೆ 2ನೇ ಬಾರಿನೂ ಕೂಡ ದೀಪಲಕ್ಷ್ಮಿ ಪೂಜೆ ಮಾಡಿದ್ವಿ, ಹಾಗೆ ಅಖಂಡ ಭಾರತ ಸಂಕಲ್ಪ ಮಾಡಿದ್ವಿ. ಹಾಗೆ ಪ್ರತಿ ಹಬ್ಬಗಳ ಆಚರಣೆ, ಪ್ರತಿ ಒಂದು ಉತ್ಸವಗಳ ಆಚರಣೆ ನಮ್ಮ ಮಾತೃಶಕ್ತಿ ದುರ್ಗಾವಾಹಿನಿ ಕಡೆಯಿಂದ ಆಗ್ತಾನೆ ಇದೆ. ಸಮಾಜದಲ್ಲಿ ಹೆಣ್ಣು ಮಕ್ಕಳನ್ನ ಜಾಗೃತ ಮಾಡಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ. ಹಾಗಾಗಿ ದುರ್ಗಾವಾಹಿನಿ ಒಂದು ತರುಣಿಯರನ್ನ ಅವ್ರಿಗೊಂದು ಒಳ್ಳೆ ಒಂದು ಪ್ರೋತ್ಸಾಹ ಸಿಕ್ಬೇಕು, ಹಾಗೆ ಅವ್ರಿಗೊಂದು ಒಳ್ಳೆ ಮಾರ್ಗದರ್ಶನ ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ವರ್ಷ ಹೊಸ ಪ್ರಯತ್ನಕ್ಕೆ ನಾವು ಕೈ ಹಾಕಿದೀವಿ. ಭವಿಷ್ಯ ಭಾರತಕ್ಕೆ ಯುವ ಪೀಳಿಗೆಯ ಪಾತ್ರ ಅಂತ ಆದಷ್ಟು ಕಾಲೇಜು ತರುಣಿಯರು, ಕಾಲೇಜು ವಿದ್ಯಾರ್ಥಿನಿಯರು ಹಾಗೆ ಮಾತೆಯರು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ಇವಾಗ ಒಬ್ಬ ಮಾತೆಯಾಗಿ, ಒಬ್ಬ ತಾಯಿಯಾಗಿ ನನಗೂ ಅನ್ಸೋದನ್ನ ಇದೆ, ಹೌದು, ಒಂದು ಒಳ್ಳೆ ಮಾರ್ಗದರ್ಶನ ಮಕ್ಕಳಿಗೆ ಸಿಕ್ಬೇಕು ಅಂತ ನನ್ಗನ್ಸುತ್ತೆ. ಹಾಗಾಗಿ ಈಗ ನಮ್ಮ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿದಾಗ ಆಗ ಸಾಕಷ್ಟು ಜನ ತಾಯಂದ್ರಿಗೆ ಇದು ಅನ್ಸಿರುತ್ತೆ. ಹಾಗಾಗಿ ಈ ಒಂದು ಮಾರ್ಗದರ್ಶನ ಈಗ ಮಕ್ಕಳಿಗೆ ಸಂಸ್ಕಾರ ನೀಡೋದು ಹಾಗೆ ಯುವ ಪೀಳಿಗೆನ ಎಚ್ಚೆತ್ತಿಸುವಂತ ಕೆಲಸ ಪೋಷಕರಾಗಿರುತ್ತೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಯುವ ಪೀಳಿಗೆ ಬರೋದ್ರ ಜೊತೆಗೆ ಪೋಷಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಲಿ ಅಂತ ನಾನು ಹೇಳ್ಕೊತೀನಿ. ಯಾಕಂದ್ರೆ ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ ಹೇಳಿ ನಮ್ಮ ಹಿಂದಿನ ಕಾಲದಲ್ಲಿ ಹೇಳ್ತಿದ್ರು. ಆದ್ರೆ ಈಗ ತಾಯಿ ಮೊದಲ ಗುರು ಅನ್ನೋದು ಎಷ್ಟೋ ಜನ ಈಗಿನ ಮಕ್ಳಿಗೆ ಗೊತ್ತಿಲ್ಲ ಅಂತ ಅನ್ಕೋತಿದೆ. ಯಾಕಂದ್ರೆ ಆ ಪದದ ಅರ್ಥ ಈ ಮಕ್ಳಿಗೆ ಗೊತ್ತಿಲ್ಲ. ಅಂದ್ರೆ ತಾಯಿ ತುಂಬಾ ಬಿಸಿ ಈಗಿನ ಕಾಲದಲ್ಲಿ, ಅಪ್ಪ ಅಮ್ಮ ಇಬ್ರು ದುಡಿದ್ರೆ ಮಾತ್ರ ಸಂಸಾರ ನಡೆಯುವಂತ ಒಂದು ವಾತಾವರಣ ಬಂದಿದೆ. ಹಾಗಾಗಿ ಮಕ್ಳು ಇನ್ನೊಂದು ವರ್ಷ, 2ನೇ ವರ್ಷ ಕಾಲಿಡ್ತಾ ಇದಾರೆ ತಕ್ಷಣ ಪ್ಲೇ ಹೋಮಿಗೆ ಸೇರಿಸ್ಬಿಟ್ಟು ತಾಯಿ ತನ್ನ ಕೆಲಸಕ್ಕೆ ನಾನು ಹೊರಡ್ತಾಳೆ. ಹಾಗಾಗಿ ಒಂದು ಸ್ಲೇಟ್ ಇಟ್ಕೊಂಡು ಆ ಮಗುಗೆ ಬರ್ಸೋಂತ ಒಂದು ಪ್ರತಿದಿ ಯಾವ ಮನೆಗಳಲ್ಲೂ ಇಲ್ಲ ಇವಾಗ. ಯಾಕಂದ್ರೆ ಈಗ ಬದಲಾಗ್ತಿರೋ ವಾತಾವರಣ ಆಗಿದೆ. ಹಾಗಾಗಿ ವಿದ್ಯೆ ಪ್ರತಿಯೊಬ್ಬ ಮನುಕುಲಕ್ಕೂ ಬೇಕು. ಆ ವಿದ್ಯೆ ಜೊತೆಗೆ ಸಂಸ್ಕಾರ ಅಂತ ವಿದ್ಯೆ ಕೊಟ್ರೆ ಮಾತ್ರ ಆ ಮುಂದಿನ ಪೀಳಿಗೆ ಅದರ ಅರಿವು ಆಗತ್ತೆ ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ಮಾತೃಶಕ್ತಿ ದುರ್ಗಾವಾಹಿನಿ ಇದಕ್ಕೆ ಯಾವಾಗ್ಲೂ ಮುಂಚೂಣಿಯಲ್ಲಿ ಇರುತ್ತೆ. ಮಾತೆಯರನ್ನ ಸದೃಢ ಮಾಡ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ. ಹಾಗೆ ಸಾಧ್ವಿ ತೇಜಮಯಿ ಮಾತಾಜಿ ಅವರು, ಹುಬ್ಬಳ್ಳಿಯವರು, ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಅವರ ಒಂದು ರಾಷ್ಟ್ರೀಯತೆ ಬಗ್ಗೆ, ಅವರ ಧರ್ಮದ ಬಗ್ಗೆ ಅವ್ರಿಗಿರುವಂತ ಅರಿವು ತುಂಬಾ ಅಪಾರವಾಗಿದ್ದು. ಹಾಗಾಗಿ ಈ ಒಂದು ಮಾತುಗಳನ್ನು ಯಾರು ಕೂಡ ಮಿಸ್ ಮಾಡ್ಕೋಬಾರ್ದು. ಆ ಒಂದು 2 ಗಂಟೆ ಸಮಯ ನಿಮ್ಮ ಅಮೂಲ್ಯವಾದ ಸಮಯನ ನಾವು ಕೇಳ್ತಾ ಇದೀವಿ. ಬೆಳಗ್ಗೆ 10ರಿಂದ 12 ಗಂಟೆ, 12:30 ಲಾಸ್ಟ್ ಆಗುತ್ತೆ. ಆದಷ್ಟು ಸಂಖ್ಯೆಯಲ್ಲಿ ಬನ್ನಿ, ಸೇರ್ಕೊಳ್ಳಿ, ಆ ಮಾತುಗಳನ್ನ ಕೇಳಿಸ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ಅಳವಡಿಕೆ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಕೇಳ್ಕೊತೀನಿ. ಹಾಗೆ ಮುಖ್ಯ ವಕ್ತಾರರಾಗಿ ಬರ್ತಾ ಇರೋರು ಶರಣ್ ಪೊಂಪೇಲ್, ನಮ್ಮೆಲ್ಲರ ಪ್ರಮುಖರು, ಬಜರಂಗ ದಳದ ಪಾಲಕರು, ಹಾಗೆ ನಮ್ಮ ಮಾರ್ಗದರ್ಶಕರು, ವಿಶ್ವ ಹಿಂದೂ ಪರಿಷತ್ತಿನ ಸಹ ಕಾರ್ಯದರ್ಶಿಗಳು, ಅವರು ಕೂಡ ಮುಖ್ಯ ವಕ್ತಾರರಾಗಿ ಬರ್ತಾ ಇದ್ದಾರೆ. ಪ್ರಾಸ್ತಾವಿಕ ನುಡಿ ಶುಭಾ ಅವರು ಹೈಕೋರ್ಟ್ ಲಾಯರು, ನಮ್ಮ ಮಾತೃಶಕ್ತಿಯ ಪ್ರಾಂತ ಸಂಯೋಜಕಿ ಅವ್ರು ಬರ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ ಇವತ್ತು. ಆಮೇಲೆ ಬಜರಂಗ ದಳ ಸಂಯೋಜಕರಿಗೆ ಸಪ್ತ ಶಿವಾಜಿ ಅವರು ಇರ್ತಾರೆ. ಎಲ್ಲರೂ ಕೂಡ ಮಾತೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಯುವ ಪೀಳಿಗೆ ಬರ್ಬೇಕು, ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಕೊಡ್ಬೇಕು. ಹಾಗೆ ಆ ಒಂದು ಅಮೂಲ್ಯ ಸಮಯವನ್ನು ನಮ್ಮ ಜೊತೆ ಕೊಟ್ಟು ನೀವು ಹೋಗುವಾಗ ಒಂದು ಒಳ್ಳೆ ಮಾರ್ಗದರ್ಶನ ತಗೊಂಡು ಆ ಜೀವನದಲ್ಲಿ ಅದನ್ನೆಲ್ಲ ಅಳವಡಿಸ್ಕೊಂಡು ನಮ್ಗೆ ಪ್ರೇರೇಪಿಸಬೇಕು ಅಂತ ನಾನು ಈ ಮುಖಾಂತರ ಕೇಳ್ಕೊತೀನಿ. ನಮಸ್ತೆ. ಒಕ್ಕಲಿಗ ಸಭಾಭವನ, ಇಂದಿರಾ ಗಾಂಧಿ ಕಾಲೇಜ್ ಹತ್ರ, ಬೆಳಿಗ್ಗೆ 10 ಗಂಟೆಯಿಂದ 12 ಗಂಟೆವರೆಗೂ. ಸಮಯ ಬೆಳಿಗ್ಗೆ 10 ಗಂಟೆಯಿಂದ 12 ಗಂಟೆವರೆಗೂ, 7ನೇ ತಾರೀಕು ಮಂಗಳವಾರ. ಈ ಸಂದರ್ಭದಲ್ಲಿ ಅರ್ಚನಾ ಮಾತನಾಡಿ, ಆಟದ ವಸ್ತುವಾಗಿರುವಂತಹ ಈ ಮೊಬೈಲ್ ಇಟ್ಕೊಂಡು ಹೆಚ್ಚಿನ ಹೆಣ್ಣು ಮಕ್ಕಳು ತಮ್ಮನ್ನ ತಾವೇ ಮರ್ತಿರ್ತಾರೆ. ಅಂದ್ರೆ ಮಕ್ಕಳಿಗೆ ಏನು ಬೋಧನೆ ಮಾಡ್ಬೇಕು ಅನ್ನೋದು ಕೂಡ ಮರ್ತಿರ್ತಾರೆ. ಎಲ್ಲರಿಗೂ, ಎಲ್ಲ ಮಹಿಳೆಯರಿಗೂ ಗೊತ್ತಿರೋ ವಿಷಯನೇ. ಆದ್ರೂ ಕೂಡ ಒಂದು ಮೊಬೈಲಿನ ಯುಗದಲ್ಲಿ ಯಾವ ರೀತಿ ನಮ್ಮ ಜವಾಬ್ದಾರಿ ಇದೆ, ಯಾವ ರೀತಿ ಕರ್ತವ್ಯ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು ಮಾಡೋದನ್ನ ಅವರು ಮರ್ತಿದ್ದಾರೆ. ಅದಕ್ಕೋಸ್ಕರ ನಾವು ಇದೊಂದು ಸಣ್ಣ ಕಾರ್ಯಕ್ರಮವನ್ನ ಆಯೋಜಿಸಿದ್ದೇವೆ. ತಾಯಂದಿರು ಎಚ್ಚೆತ್ತುಕೊಂಡು ನಮ್ಮ ಮಕ್ಕಳಿಗೆ, ಯುವ ಪೀಳಿಗೆಗೆ ಉತ್ತಮ ಒಂದು ಭವಿಷ್ಯ ಭಾರತವನ್ನು ನಿರ್ಮಾಣ ಮಾಡೋದಕ್ಕೆ ಯುವ ಪೀಳಿಗೆ ಯಾವ ರೀತಿ ನಾವು
ಜಾಗೃತಿ ಮೂಡಿಸ್ಬೇಕು ಅನ್ನೋದನ್ನ ನಾವು ತಾಯಂದಿರನ್ನ ಹೆಚ್ಚಾಗಿ ಒತ್ತು ಕೊಡ್ತಾ ಇದ್ದೇವೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲಾ ತಾಯಂದಿರು ಆಮೇಲೆ ನಿಮ್ಮ ಅಕ್ಕಪಕ್ಕದವರನ್ನು ಹಾಗೂ ನಿಮ್ಮ ಸ್ನೇಹಿತರನ್ನು ಕರೆದುಕೊಂಡು ಬನ್ನಿ. ಎಲ್ಲರೂ ನಮ್ಮ ಈ ಕಾರ್ಯಕ್ರಮಕ್ಕೆ ತಾವು ಕೈ ಜೋಡಿಸಿ ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಗೋಷ್ಠಿಯಲ್ಲಿ ಶ್ವೇತಾನಿಲ್, ಪುಷ್ಪಾ ಪೈ, ಹರ್ಷಿತಾ ಜೀವನ್, ಭಾರತಿ ಹೆಗಡೆ, ಅರ್ಚನಾ, ಸುಪ್ರೀತಾ ಇನ್ನಿತರರು ಹಾಜರಿದ್ದರು. ಭಕ್ತಿ ಮತ್ತು ಶ್ರದ್ಧೆ ಇದ್ದರೆ ಯಾವ ಕೆಲಸವೂ ಅಸಾಧ್ಯವಲ್ಲ. ಸತತ 19 ವರ್ಷಗಳಿಂದ ಇಡಗುಂಜಿಗೆ ಪಾದಯಾತ್ರೆ ಮೂಲಕ ಹೋಗಿ ಬರುತ್ತಿರುವುದು ಸ್ಮರಣೀಯ ಸಂಗತಿ ಎಂದು ದೈವಜ್ಞ ಸಮಾಜದ ಅಧ್ಯಕ್ಷ ಮೋಹನ್ ಶೇಟ್ ತಿಳಿಸಿದರು. ಸಾಗರದ ಮಹಾಗಣಪತಿ ದೇವಸ್ಥಾನದ ಆವರಣದಲ್ಲಿ ಶುಕ್ರವಾರ ಇಡಗುಂಜಿ ಪಾದಯಾತ್ರೆಗಳ ಬಳಗದ ವತಿಯಿಂದ ಹಮ್ಮಿಕೊಳ್ಳಲಾಗಿರುವ 19ನೇ ವರ್ಷದ ಪಾದಯಾತ್ರೆಗೆ ಚಾಲನೆ ನೀಡಿ ಅವರು ಮಾತನಾಡುತ್ತಿದ್ದರು. ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿ ಜಯಕ್ಕೆ. ಈ ಇಡಗುಂಜಿ ಪಾದಯಾತ್ರೆಗೆ ನಮ್ಮ ಶುಭ ಹಾರೈಸಲಿಕ್ಕೆ ನಮ್ಮ ಸಮಾಜದ ಅಧ್ಯಕ್ಷರಾದ ಮೋಹನ್ ಶೇಟ್ ಅವರು ಬಂದಿದ್ದಾರೆ. ಅವರು ಈ ನಮ್ಮ ಸಮಾಜ ಹಾಗೂ ನಮ್ಮ ಹಿಂದೂ ಸಮಾಜ ಇವತ್ತು ನಾವು ಯಾತ್ರೆಗೆ ಹೋಗ್ತಾ ಇದ್ದೀರಾ. ತುಂಬ ಸಂತೋಷವಾಗಿರ್ತಕ್ಕಂಥ ವಿಚಾರ. ನಾವು 19 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೀರಿ. ಇದು ಅತ್ಯಂತ ಅಪರೂಪದಲ್ಲಿ ಅಪರೂಪ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ 1 ವರ್ಷ 2 ವರ್ಷ 4 ವರ್ಷ 5 ವರ್ಷದಲ್ಲಿ ಕ್ಲೋಸ್ ಮಾಡ್ತಾರೆ. ನಾವು ಇದನ್ನು ಮಾಡದೆ ನಾವು ಪ್ರತಿ ವರ್ಷವೂ ನಾವು ದರ್ಶನ ಮಾಡಬೇಕು, ಯಾತ್ರೆ ಮಾಡಬೇಕು ಅನ್ನೋ ಭಾವನೆಯಿಂದ ಹೋಗ್ತಾ ಇದ್ದೀರ. ಇದೇ ರೀತಿ ಹಿಂದಿನ ಕಾಲದಲ್ಲೂ ಸಹ ಹೋಗ್ತಿದ್ರು. ಆವಾಗ ಸಾರಿಗೆ ವ್ಯವಸ್ಥೆ ಇರಲಿಲ್ಲ. ಜನ ಯಾತ್ರೆ ಮಾಡಬೇಕು ಅಂದರೆ ಕಾಲ್ನಡಿಗೆಯಲ್ಲೇ ಹೋಗ್ಬಿಟ್ಟು. ಇಂದು ವ್ಯವಸ್ಥೆ ಇದೆ. ಆದರೂ ಸಹ ಸಮಾಜ ಬಾಂಧವರಿಗೆ ತಾವು ದೇವರ ದರ್ಶನ ಮಾಡಬೇಕು, ಸಮಾಜದ ಅಭಿವೃದ್ಧಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು ಅನ್ನೋ ಒಂದು ವಿಚಾರ ಇಟ್ಕೊಂಡು ತಮ್ಮ ಪ್ರಾರ್ಥನೆ ಬಗ್ಗೆ ಅಲ್ಲದೆ ಸಮಾಜದ ಬಗ್ಗೆನೂ ಪ್ರಾರ್ಥನೆ ಮಾಡ್ತಾ ತಾವೆಲ್ಲರೂ ಒಂದಾಗಿ ಒಂದು ಮನಸ್ಸಿನಲ್ಲಿ ನಾವು ಎಲ್ಲ ಸೇರಿ ನಾವು ಪ್ರಯತ್ನ ಮಾಡಿ ಹೋಗೋಣ ಅಂತ ಪ್ರತಿ 19 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀರಾ. ತುಂಬ ಸಂತೋಷದಾಯಕವಾದ ವಿಚಾರ. ಇದೇ ರೀತಿಯಲ್ಲಿ ನೀವು ಒಳ್ಳೆ ರೀತಿಯಲ್ಲಿ ನಾವೆಲ್ಲರೂ ಒಂದೇ ಅನ್ನೋ ಭಾವನೆಯಲ್ಲಿ, ಒಂದು ಮಾತು ಹೆಚ್ಚು ಬರಲಿ, ಒಂದು ಮಾತು ಕಡಿಮೆ ಬರಲಿ, ಯಾವುದೇ ರೀತಿಯಲ್ಲಿ ಬೇಜಾರಕ್ಕೆ ಆಸ್ಪತ್ರೆ ಕೊಡದೆ ನಾವೆಲ್ಲ ಸಂತೋಷವಾಗಿ ಇವತ್ತೇನಾಗ್ತಾಯಿದೆ ನೋಡಿದಾಗ ಭಾರಿ ಸಂತೋಷ ಆಗುತ್ತೆ. ಯಾಕಂದರೆ ಇಂಥ ಕಾರ್ಯಕ್ರಮ ಸಿಗೋದು ಭಾರಿ ಕಷ್ಟ. ನೀವು ಅಲ್ಲಿ ಹೋದಾಗ ಇವತ್ತು ಎಲ್ಲವನ್ನೂ ಮರೆತು ಸಂತೋಷವಾಗಿ ಮನಸ್ಸಿನಲ್ಲಿ ಯಾವುದೇ ರೀತಿಯ ಜಂಜಾಟ ಇಲ್ಲದೆ, ಯಾವುದೇ ರೀತಿಯ ಜಂಜಾಟ ಇಲ್ಲ, ನಾವೆಲ್ಲ ಒಂದು ಅನ್ನೋ ಭಾವನೆಯಲ್ಲಿ ನಯ ಅಂತ ಸಂತೋಷವಾಗಿ ಹೋಗ್ತಾ ಇದ್ದೀರ. ನಿಮ್ಗೆ ಇಲ್ಲೇ ದೇವರು ಕಾಣ್ತಾ ಇದ್ದಾರೆ. ನಿಮಗೆ ದೇವರ ಆಶೀರ್ವಾದ ಇಲ್ಲೇ ಇದೆ. ನೀವು ದೇವಸ್ಥಾನಕ್ಕೆ ಹೋಗಿ ದೇವರ ಆಶೀರ್ವಾದ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತಾ, ನಿಮಗೆ ಏನೇ ಸಮಸ್ಯೆಗಳು ಬಂದರೂ ಸಮೇತ ಕೂಡಲೇ ನಮ್ಮನ್ನು ಸಂಪರ್ಕಿಸಿ ನಾವು ನಿಮ್ಮ ಜೊತೆ ಸಹಕಾರ ಕೊಡ್ತೀವಿ, ಎಲ್ಲ ರೀತಿಯಲ್ಲೂ ಸಹಕಾರ ಕೊಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಡ್ತಾರೆ. ಎಲ್ಲ ಬಂದಿದ್ದಾರೆ, ಹೊಸಬರು ತುಂಬ ಬಂದಿದ್ದಾರೆ ಅಂದ್ಕೊಂಡಿದ್ದೀನಿ. ಈ ಪಾದಯಾತ್ರೆ ಅನ್ನೋದು ನಿಮ್ಮ ಜೀವನದಲ್ಲಿ ಒಂದು ಮೂಲ ಅಂಶ ಅಂತಲೇ ತಿಳ್ಕೊಳ್ಳಿ. ಇವತ್ತು ನೀವು ಈ ಪಾದಯಾತ್ರೆ ಮಾಡಿದರೆ ಮುಂದಿನ ದಿನಗಳಲ್ಲಿ ಅದರ ಕಷ್ಟ ಸುಖ ಎಲ್ಲ ಒಂದು ಸತಿ ನಿಮಗೆ ಲಾಭವಾಗಿ ಬರುತ್ತೆ ಬಿಟ್ಟರೆ ಇದರಲ್ಲಿ ಲಾಸ್ ಅನ್ನೋ ಪದ್ಧತಿನೇ ಇಲ್ಲ. ಲಾಸ್ ಅಂತ ಆಗೋದು ಇಲ್ಲ. ಇವತ್ತು ನಮಗೆ ನಡೀಬೇಕಾದ್ರೆ ಕಷ್ಟ ಆಗ್ಬೋದು. ಅದ್ರ ಜೊತೆಗೆ ನಾನು ಇನ್ನೊಂದು ನಿಮ್ಮೊಂದು ಸೂಚನೆ ಕೊಡ್ತಾ ಇದ್ದೀನಿ. ಈಗ ಘಾಟ್ ಸೆಕ್ಷನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಯಾವ ರೋಡಲ್ಲಿ ಹೋಗೋದೆಲ್ಲ ಮಾಡಬೇಡಿ. ಎಲ್ಲರೂ ಒಂದೇ ಸೈಡಿಗೆ ಹೋಗಬೇಕು. ಸಿರ್ಸಿ ರೋಡ್ ಕ್ಲೋಸ್ ಆಗ್ತದೆ. ಅದರಲ್ಲಿ ಪೂರ ಬಸ್ಸುಗಳು ಅಲ್ಲೇ ಓಡಾಡ್ತಾ ಇರೋದ್ರಿಂದ ಎಲ್ಲರೂ ಒಳ್ಳೆ ರೀತಿಯಲ್ಲಿ, ಯಾಕಂದರೆ ರೋಡಲ್ಲಿ ಹೋಗೋದು, ಆಟ ಹೋಗೋದು, ಹಿಂದೆ ಮುಂದೆ ಅಡ್ಡ ಹೋಗೋದು ಅವೆಲ್ಲ ಮಾಡಬೇಡಿ. ನಿಮ್ಮನ್ನು ಮನವಿ ಮಾಡ್ಕೊಡ್ತೀನಿ. ಯಾಕೆಂದರೆ ಈವರೆಗೂ 18 ವರ್ಷದಲ್ಲಿ ನಮ್ಗೆ ಇದುವರೆಗೂ ಪಾದಯಾತ್ರೆ ಯಾವುದೇ ಥರ ಕೆಟ್ಟ ಹೆಸರು ಬಂದಿಲ್ಲ. ಯಾಕೆ ಹಿಂಗೆ ಹೋಗ್ತಾ ಇದ್ರಪ್ಪ, ಹಿಂಗಾಯ್ತು ಹಂಗಾಯ್ತು ಅದು ಬರಬಾರ್ದು. ಒಳ್ಳೆ ರೀತಿಯಲ್ಲಿ ಬನ್ನಿ ಮಾಡಿ. ದೇವರು ನಿಮಗೆ ಯಾವತ್ತೂ ಒಳ್ಳೇದು ಮಾಡ್ತಾನೆ ಅಂತ ಇವತ್ತು ಆಗದ ಗಣಪತಿ ಮಹಾಗಣಪತಿ ಎದುರುಗಡೆ ನಾನು ಹೇಳ್ತಾ ಇದ್ದೀನಿ. ಇವತ್ತು ಯಾವತ್ತು ಗಣಪತಿ ಕೊಟ್ಟವರನ್ನು ಸುಖದಲ್ಲಿ ಬಂದೇ ಬರ್ತಾನೆ, ತಾವು ಬಂದೇ ಬರ್ತಾನೆ ಅಂತ ಹೇಳ್ತಾ ಇನ್ನೊಮ್ಮೆ ಯಾವುದು ನಾನು ಹೇಳೋದಿಷ್ಟೇ, ಯಾವುದೇ ಕಾರಣಕ್ಕೂ ಶುದ್ಧವಾಗಿ ನಾವು ಇವತ್ತು ಏನಿದೆ ನಾವು ಗುಟ್ಕ ತಿನ್ಬೋದು, ಮತ್ತೊಂದು ತಿನ್ಬೋದು. ಈ ಒಂದು 2-3 ದಿವಸದ ಮಟ್ಟಿಗೆ ಆ ಗುಟ್ಕ ಏನು ಅವೆಲ್ಲ ಏನಿದೆ ತಂಬಾಕು ನಾವೆಲ್ಲ ಬಿಡಿ, ಒಂದು ತ್ಯಾಗ ಮಾಡಿ ಅಂತ ಹೇಳ್ತಾ ಇನ್ನೊಮ್ಮೆ ನಾನು ಎಷ್ಟೇ ಹೇಳೋದು, ಪಾದಯಾತ್ರೆ ನಿರಂತರವಾಗಿ ನಡಿಬೇಕು ಅನ್ನೋದು ಉದ್ದೇಶ. ಯಾಕಂದರೆ ನಾನು 19 ವರ್ಷದಿಂದ ಪಾದಯಾತ್ರೆ, ನಾನು 3 ಸತಿ ಪಾದಯಾತ್ರೆ, ಕೊಲ್ಲೂರಿನ 3 ಸತಿ, ಬಂಗಾರ ಬಗ್ಗೆ ಸಪ್ರೇಟಾಗಿ
ಪಾದಯಾತ್ರೆ ಮಾಡಿದ್ದೀನಿ. ಆ ದೇವ್ರು ನಾನು ತುಂಬಾ ಒಳ್ಳೇದು ಮಾಡಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು 2 ಮಾತು ಬಳಗದ ಪ್ರಮುಖರಾದ ಜಗದೀಶ್ ಜಿ ಕುರುಡೇಕರ್, ಅಶೋಕ್, ರಾಘವೇಂದ್ರ, ಮಂಜುನಾಥ್ ಇನ್ನಿತರರು ಮಾತನಾಡಿ, ನಮಸ್ಕಾರ. ಅಶೋಕ್ ಕಡಗೋಡ ಅಂತ ಇಡುಗುಂಜಿ ಪಾದಯಾತ್ರೆ ಸಾಗರದಿಂದ 19ನೇ ವರ್ಷದ ಪಾದಯಾತ್ರೆ. ಯಾಕಂದರೆ ಪ್ರತಿ ವರ್ಷವೂ ಎಲ್ಲ ಜನಸಂಖ್ಯೆ ಜಾಸ್ತಿ ಆಗ್ತಿದ್ದಾರೆ. 100ರಿಂದ 125, 130 ಜನಸಂಖ್ಯೆ ಜಾಸ್ತಿ ಆಗ್ತಿದ್ದಾರೆ. ಎಲ್ಲ ಶಿಕಾರಿಪುರ, ದಾವಣಗೆರೆ, ಶಿವಮೊಗ್ಗ, ಬೆಂಗಳೂರು ಎಲ್ಲಿಂದ ಬರ್ತಾಯಿದ್ದಾರೆ. ಅವರ ಸಹಕಾರ ತುಂಬ ಕೊಟ್ಟಿದ್ದಾರೆ. ಎಲ್ಲರೂ ಬರ್ತಾಯಿದ್ದಾರೆ, ತುಂಬ ಜನ ಬರ್ತಾಯಿದ್ದಾರೆ. ಇದು ಒಳ್ಳೆಯದಾಗಲಿ ಎಲ್ಲರಿಗೂ ಅಂತೇಳಿ ಎಲ್ಲ ಕಲ್ಯಾಣ ಎಲ್ಲ ಉದ್ದೇಶ. ನಮಸ್ಕಾರ. ನಾವು ಸಾಗರದ ನಮ್ಮ ಇಡಗುಂಜಿ ಪಾದಯಾತ್ರೆ ಬಳಗದಲ್ಲಿ ನಾವು ಇಡಗುಂಜಿ ಹೋಗ್ತಾ ಇರೋದು ಇದು 6ನೇ ವರ್ಷ. ಪ್ರತಿ 6ನೇ ವರ್ಷದಿಂದ ಎಲ್ಲ ಚೆನ್ನಾಗಾಗಿದೆ. ಎಲ್ಲ ಸಂಘದವರು, ಸ್ನೇಹಿತರು ಒಂದೇ ಅಲ್ಲ, ಎಲ್ಲ ಜನ ಎಲ್ಲ ಊರಿಂದನೂ ಬರ್ತಾರೆ. ಶಿವಮೊಗ್ಗ, ಶಿಕಾರಿಪುರ, ಸಾಗರ ಎಲ್ಲವರು ಸೇರಿ ನಾವೆಲ್ಲ ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಇಡಗುಂಜಿ ಗಣಪತಿ ಒಳ್ಳೇದು ಮಾಡಲಿ, ನಮಗೆಲ್ಲರಿಗೂ ಚೆನ್ನಾಗಾಗಲಿ, ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ಶಿವಮೊಗ್ಗದಿಂದ ಬರ್ತಾ ಇದ್ದೀನಿ. ನಾನು ಶಿವಮೊಗ್ಗದಿಂದ ಬರ್ತಾ ಇದ್ದೀನಿ. ನಾನೀಗ 5ನೇ ವರ್ಷ ಬರ್ತಾ ಇರೋದು. ಈಗ ಒಂಥರ ಮನಸ್ಸಿಗೆ ವರ್ಷದ ಮೊದಲನೇ ವಾರದಲ್ಲಿ ಹೋಗ್ತಾ ಇರೋದು ಭಾಳ ಖುಷಿ ಕೊಡುತ್ತೆ. ಈ ಸಂಘಟನೆ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಎಲ್ಲರಿಗೂ ಭಾಳ ಸಂತೋಷವಾಗಿ ಹೋಗ್ತಾ ಇದ್ದೀವಿ. ಒಳ್ಳೆ ಚೆನ್ನಾಗಿರುತ್ತೆ. ವ್ಯವಸ್ಥೆಯನ್ನು ಸಂಘಟನೆ ಚೆನ್ನಾಗಿ ಮಾಡ್ತಾರೆ. ನಮಸ್ಕಾರ. ಜೈ ಶ್ರೀರಾಮ್. ನಾವು ಶಿಕಾರಿಪುರದಿಂದ ಬರ್ತಾ ಇದ್ದೇವೆ. ಸತತವಾಗಿ ಇದು 12ನೇ ವರ್ಷದ ಪಾದಯಾತ್ರೆ. ತುಂಬ ಚೆನ್ನಾಗಾಗುತ್ತೆ. ಲೋಕ ಕಲ್ಯಾಣವಾಗಿ ನಾವು ಇದನ್ನು ಸೇವೆಗೋಸ್ಕರ ಮಾಡ್ತಾಯಿದ್ದೇವೆ. ಈ ಸಾಗರದ ಸಂಸ್ಥೆಯಿಂದ ನಾವು ಬರ್ತಾಯಿದ್ದೀವಿ. ನನ್ನ ಹೆಸರು ಜಗದೀಶ್ ಜಿ ಕುರುಡೇಕರ್ ಅಂತೇಳಿ. ನಾವು ಸತತವಾಗಿ ಈಗ 19ನೇ ವರ್ಷದ ಇಡಗುಂಜಿ ಪಾದಯಾತ್ರೆಗೆ ಹೊರಟಿದ್ದೇವೆ. ಈ ಒಂದು ಲೋಕ ಕಲ್ಯಾಣಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ನಾವು ಭಕ್ತಿಪೂರ್ವಕವಾಗಿ ಹಮ್ಮಿಕೊಂಡಿದ್ದೇವೆ. ಅದ ಹಂತದಲ್ಲಿ ಈ ಒಂದು ಪಾದಯಾತ್ರೆ ಮಾಡಿದ್ದ ಸಾಕಷ್ಟು ಜನರಿಗೆ ಇಡಗುಂಜಿ ಶ್ರೀ ಮಹಾಗಣಪತಿ ಒಳ್ಳೆಯದನ್ನು ಮಾಡಿದ್ದಾನೆ. ಯಾಕಂದರೆ ಈ ಒಂದು ಪಾದಯಾತ್ರೆ ಒಬ್ಬ ವ್ಯಕ್ತಿಯಿಂದ ಸ್ಟಾರ್ಟ್ ಆಗಿದ್ದು ಇವತ್ತು 120, 130 ಜನ ನಮ್ಮ ಜೊತೆ ಬರ್ತಾ ಇದ್ದಾರೆ. ದಾವಣಗೆರೆ, ಶಿವಮೊಗ್ಗ ಮತ್ತು ಶಿಕಾರಿಪುರ ಸುಮಾರು ಮತ್ತು ಅಕ್ಕಪಕ್ಕ ಊರಿಂದೆಲ್ಲ ಬರ್ತಾ ಇದ್ದಾರೆ. ಈ ಒಂದು ನಮ್ಮ ಪಾದಯಾತ್ರೆ ಯಶಸ್ವಿ ಆಗಲಿ ಅಂತೇಳಿ ನಾವು ಇಡಗುಂಜಿ ಮಹಾಗಣಪತಿಯಲ್ಲಿ ಬೇಡ್ಕೊಂಡು ಮನೆಯಿಂದ ಹೊರಡ್ತಾ ಇದ್ದೀವಿ. ಇದು 19ನೇ ವರ್ಷದ ಪಾದಯಾತ್ರೆ. ತುಂಬ ಚೆನ್ನಾಗಿದೆ. ಹೋಗ್ಬೋದು, ಎಲ್ಲರಿಗೂ ಅನುಕೂಲ ಆಗಿದೆ. ಹಣ ಎಷ್ಟೇ ಕೊಡ್ಬೋದು, ಆದರೆ ಮನಸ್ಸು ಕೊಡೋದು ದೇವರೇ. ಕಷ್ಟದಿಂದ ಹೋದರೆ ಸುಖವಾಗಿ ನೆನೆಸ್ಕೊಡ್ತಾನೆ. ಉದಾಹರಣೆ ನಾನೇ ಸಾಕ್ಷಿ. ನಾನು ಒಂದು 8 ವರ್ಷದಿಂದ ಪಾದಯಾತ್ರೆ ಮಾಡ್ತಾಯಿದ್ದೆ. ಈಗ ಮದುವೆ ಆಯಿತು, ಗಂಡು ಮಗುನೂ ಆಯಿತು. ಆಮೇಲೆ ಒಂದೊಂದೇ ಕಷ್ಟಗಳು ಇರ್ತಾ ಇದೆ. ಅದು ಹಣ ಇದೆ ಅಂದ ತಕ್ಷಣ ಎಲ್ಲ ಬ್ಯಾಂಕಿಗೆ ಹೋದರೂ ಕೂಡ ತೊಗೊಳಕ್ಕೆ ಟೋಕನ್ ತೊಗೋಬೇಕು. ಅದೇ ರೀತಿ ನಮ್ಮ ಕಷ್ಟಗಳು ಪರಿಹಾರಕ್ಕೆ ಒಂದಲ್ಲ ಒಂದು ದಾರಿ ತೋರಿಸ್ತಾನೆ. ನೀವು ಬನ್ನಿ, ಎಲ್ಲರೂ ಭಾಗವಹಿಸಿ. ನಮಸ್ಕಾರ. ನಾನು ಮಂಜುನಾಥ್ ಅಂತ ಹೇಳ್ಬಿಟ್ಟು, ನಾನು ಹೋದ ವರ್ಷ ಅದ್ರ ಹಿಂದಿನ ವರ್ಷ ಇಲ್ಲಿ ಪಾದಯಾತ್ರೆಗೆ ಬಂದಿದ್ದೆ. ಅದು ನನ್ನ ಮೊದಲ ಪಾದಯಾತ್ರೆ ಇಲ್ಲಿ. ಅದೇ ಜಗಣ್ಣ ಅವ್ರ ಹತ್ರ ಕೇಳಿದಾಗ ಯಾರು ಬೇಕಾದ್ರೆ ಬಂದು ಮಾಡ್ಬೋದು, ಇದರಲ್ಲಿ ಯಾವುದೇ ಒಂಥರ ಅಭ್ಯಂತರ ಇಲ್ಲ ಅಂತ ಹೇಳಿದ್ರು. ಅದರಿಂದ ಒಂದು ನಮಗೆ ಅಂದರೆ ನಾವು ದೈವದ ಕಡೆಗೆ ನಮ್ಮ ಅಟ್ಯಾಚ್ಮೆಂಟು, ನಮ್ಮ ಜೊತೆಗೆ ಇರೋದು ಜಾಸ್ತಿ ಆಗ್ತಾ ಹೋಗುತ್ತೆ. ನಮ್ಮ ಕಾನ್ಸಂಟ್ರೇಷನ್ ಒಂದು ದೇಹದಂಡನೆಯಿಂದ ಪ್ಲಸ್ ಮನಸ್ಸಿನ ಒಂದು ಕೇಂದ್ರೀಕರಿಸಿಬಿಟ್ಟು ದೈವದಲ್ಲಿ ಜೊತೆಯಾಗಿ ಸಾಗೋದಕ್ಕೆ ಸಹಾಯವಾಗುತ್ತೆ. ಆ ಮೂಲಕ ನಮ್ಮ ದೈಹಿಕ ಶಕ್ತಿ ಅಥವಾ ಮಾನಸಿಕ ಶಕ್ತಿ ಎಲ್ಲ ಶಕ್ತಿಗಳು ಜಾಸ್ತಿಯಾಗಿ ಜೀವನದಲ್ಲಿ ನೆಮ್ಮದಿ ಸಿಗೋಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಪಾದಯಾತ್ರೆ ಒಂದು ವರ್ಷಕ್ಕೆ ಒಂದು ಸರಿ ನಾವು ಕನಿಷ್ಠ ಒಂದು 3 ದಿನ 4 ದಿನ ಮಾಡುವಂಥದ್ದು ಭಾಳ ಒಂದು ಒಳ್ಳೆಯ ಬೆಳವಣಿಗೆ, ಒಳ್ಳೆಯ ಅಭ್ಯಾಸ ಅಂತ ಹೇಳ್ಬಿಟ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ನೀವು ಎಲ್ಲಿಂದ ಬೆಂಗಳೂರಿಂದ ಬಂದಿದ್ದೀನಿ. ಈ ವರ್ಷ 2 ವರ್ಷ, ಇದು 2ನೇ ವರ್ಷ. ಪ್ರತಿ ವರ್ಷವೂ ಬರಬೇಕು ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ. ಜೈ ಶ್ರೀರಾಮ್. ಜೈ ಈ ಸಂದರ್ಭದಲ್ಲಿ ನಾರಾಯಣ್, ವಾಸುದೇವ್, ರೆಡ್ಡಿ, ಗುರುರಾಜ್, ರಾಘವೇಂದ್ರ ಜಿ ಶೇಟ್, ಪ್ರಶಾಂತ್, ನಾಗರಾಜ್, ಸಂದೀಪ್ ಇನ್ನಿತರರು ಹಾಜರಿದ್ದರು. ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.